ಮುಖಕ್ಕೆ ಮಾಸ್ಕ್ ಹಾಕೊಂಡು ಮೈಗೆ ಎಣ್ಣೆ ಹಚ್ಚಿಕೊಂಡು ಕಳ್ಳತನ ಮಾಡ್ತಿರೋ ಗ್ಯಾಂಗ್ ಬೆಳಗಾವಿ ನಗರಕ್ಕೆ ಎಂಟ್ರಿ ಕೊಟ್ಟಿದೆ. ಅರೆಬೆತ್ತಲೆಯಾಗಿ ಖದೀಮರು ಓಡಾಡುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕುಮಾರಸ್ವಾಮಿ ಲೇಔಟ್ನಲ್ಲಿ ಕಳ್ಳತನಕ್ಕೆ ವಿಫಲ ಯತ್ನ ನಡೆದಿದ್ದು, ಇದರ ಬೆನ್ನಲ್ಲೇ ಅಂತಾರಾಜ್ಯ ಖದೀಮರಿಗೆ ಬೆಳಗಾವಿ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. 2 ಮನೆಗಳ್ಳತನ ಪ್ರಕರಣ ಭೇದಿಸಿರೋ ಪೊಲೀಸರು ಕಳ್ಳರಿಂದ ಲಕ್ಷಾಂತರ ಮೌಲ್ಯದ ಚಿನ್ನಾಭರಣ ಜಪ್ತಿ ಮಾಡಿದ್ದಾರೆ. ಈ ಖದೀಮರೆಲ್ಲ ಉತ್ತರ ಪ್ರದೇಶ ಮತ್ತು ಮಹಾರಾಷ್ಟ್ರ ಮೂಲದವರಾಗಿದ್ದಾರೆ. ಈಗ ರಾಜ್ಯದ ಸಂಕ್ಷಿಪ್ತ ಸುದ್ದಿಯ ಕ್ವಿಕ್ ರೌಂಡ್ ಅಪ್. ಕೊಪ್ಪಳ ಜಿಲ್ಲೆಯ ಅಂಜನಾದ್ರಿ ದೇವಸ್ಥಾನಕ್ಕೆ ಆಂಧ್ರ ಉದ್ಯಮಿ ಕಾಣಿಕೆ ನೀಡಿದ್ದ ಬಂಗಾರದ ಆಭರಣ ವಿವಾದ ಇನ್ನೂ ಮುಗಿದಿಲ್ಲ. ಎಎಂಆರ್ ಕಂಪನಿಯ ಮಹೇಶ್ ರೆಡ್ಡಿ ದೇವಸ್ಥಾನದ ಆಡಳಿತ ಮಂಡಳಿಗೆ ಬಂಗಾರ ಖರೀದಿ ಬಗ್ಗೆ ಬಿಲ್ಗಳನ್ನು ನೀಡಿದ್ದಾರೆ. ಅವುಗಳನ್ನು ಪರಿಶೀಲನೆ ನಡೆಸುತ್ತಿದ್ದೇವೆ ಅಂತ ಕೊಪ್ಪಳ ಜಿಲ್ಲಾಧಿಕಾರಿ ಸುರೇಶ್ ಇಟ್ಟಾಳ ಹೇಳಿದ್ದಾರೆ. ಆಭರಣವನ್ನ ತಜ್ಞರ ಬಳಿಯಿಂದ ಪರಿಶೀಲನೆ ನಡೆಸಬೇಕು ಎಂದಿದ್ದಾರೆ. ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಗಗನಕ್ಕೆ ಏರಿಕೆಯಾಗ್ತಿದ್ದಂತೆಯೇ ಕಲಬುರಗಿಯಲ್ಲಿ ಗ್ಯಾಸ್ ರೀಫಿಲ್ಲಿಂಗ್ ದಂಧೆ ಶುರುವಾಗಿದೆ. ಗೃಹ ಬಳಕೆ ಸಿಲಿಂಡರ್ಗಳಿಂದ ಏಜೆನ್ಸಿಯವರು ಗ್ಯಾಸ್ ಕದಿಯುತ್ತಿದ್ದಾರೆ. ಪ್ರತಿ ಸಿಲಿಂಡರ್ನಿಂದ 1 ರಿಂದ 2 ಕೆಜಿ ಕದ್ದು ರೀಫಿಲ್ಲಿಂಗ್ ಮಾಡ್ತಿದ್ದಾರೆ. ಟಿವಿ9ಗೆ ಎಚ್ಪಿ ಗ್ಯಾಸ್ ರೀಫಿಲ್ಲಿಂಗ್ ದಂಧೆಯ ವಿಡಿಯೋ ಪತ್ತೆಯಾಗಿದೆ.